ಏನು ಮಾಡ್ತೀವಿ, ಶಾಂಪೂ ಹಚ್ಚಂದು ಸ್ವಚ್ಛ ತಲೆ ತೊಳ್ಕೊತೀವಿ. ಬೇಡ ಮೈ ಮೇಗಿನ ಬಟ್ಟೆ ಹೊಲಸಾದವತ್ತಂದ್ರೆ ಮಡಿವಾಳ್ರಿಗೆ ತೊಳಿಲಕರೆ ಕೊಡ್ತೀವಿ ಒಂದು, ಇಲ್ಲಾರ ನಾವೇ ರಿನ್ ಸಾಬೂನು ತಂದು ಮನೆಯಾಗಿಂದ ಬಟ್ಟೆ ಅಂದು ಸ್ವಚ್ಛ ತೊಳ್ಕೊತೀವಿ. ಇನ್ನೊಂದು ಹೊಲಸಾಯ್ತು ಅಂದ್ರೆ ಏನ್ರಿ ಯಾವಾದ್ರಿ ಇದು ಒಳಗಿರ್ತಕ್ಕಂಥ ಮನಸ್ಸು ಹೊಲಸಾಯ್ತು ಅಂತಂದ್ರೆ ಇದನ್ನೇನು ಹಚ್ಚಿ ತೊಳೆಯವರು, ಏನು ಸಾಬೂನು ಬುರ್ಗು ನುಂಗವ್ರನು ಏನ್ರಿ, ಏನು ಶಾಂಪೂ ಡಬ್ಬೆಗಳಿಗಾಡಿಸಿ ಬುರ್ಗು ನುಂಗಿದ್ರೆ ಮನಸ್ಸು ಸ್ವಚ್ಛ ಆಕದಂದ್ರೆ ಏನು ನೀವು ಇಲ್ಲ. ಹೇಳ್ತಾರಲ್ಲ ಜ್ಞಾನಿಗಳು, ಮನಸ್ಸಿನೊಳಗೆ ಹೇಸಿಗೆ ಇಟ್ಟುಕೊಂಡು ಕಾಸಿಗೆ ಹೋದೆಲ್ಲ ಏನಾಯ್ತು. ಇವತ್ತು ನಾವೊಂದು ಮಾತು ಹೇಳ್ತಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಗಡಿಗೌಡಗಾಮ ಗ್ರಾಮದ ಪರಮ ತಪಸ್ವಿಯಾಗಿರ್ತಕ್ಕಂಥ ಎನ್ನ ಆರಾಧ್ಯ ಸದ್ಗುರು ಹಾವಗಿಲಿಂಗೇಶ್ವರನ ಈ ಪರಮ ಪವಿತ್ರವಾಗಿರುವಂಥ ಪುಣ್ಯಕ್ಷೇತ್ರದ ಒಡೆಯನಾಗಿ ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿ ಬೇಡಿದವರಿಗೆ ಬೇಡದ ಇಷ್ಟಾರ್ಥಗಳನ್ನೇ ನೀಡತಕ್ಕಂಥ ಮಹಾಮಹಿಮಾಮೂರ್ತಿ ಎನಿಸಿಕೊಂಡಿರ್ತಕ್ಕಂಥ ಬೊಮ್ಮಲಿಂಗೇಶ್ವರನನ್ನು ಮಹಾಮಾತೆ ಜಗನ್ಮಾತೆ ಶಾಂಭವಿ ದೇವಿಯನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಪುರಾಣದ ಚರಿತ್ರ ನಾಯಕಳಾಗಿ ಚರಿತ್ರೆಯ ಕರ್ತೃ ಎನಿಸಿಕೊಂಡಿರ್ತಕ್ಕಂಥ ಶರಣೀಯರೊಳಗೆ ಅತಿ ಶ್ರೇಷ್ಠ ಶರಣಿಯಾಗಿ ಬದುಕಿನುದ್ದಕ್ಕೂ ಸಮಾಜ ಧರ್ಮದ ಚಿಂತನೆಯನ್ನು ಗೈದು ಮಾನವ ಕುಲಕೋಟಿಯನ್ನೇ ಉದ್ಧಾರ ಮಾಡಿರ್ತಕ್ಕಂಥ ಮಹಾನ್ ಶಿವಶರಣೆ ಅಕ್ಕಮಾದೇವಿಯನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ನಿಮಗೆಲ್ಲ ಇಲ್ಲಿಯ ಪರಂತರವಾಗಿ ಸಂಗೀತವನ್ನು ನೀಡಿರ್ತಕ್ಕಂಥ ಮಲ್ಲಿಕಾರ್ಜುನ ಗವಾಯಿಗಳವರೇ, ಮಾಂತೇಶ್ ತಬಲಾ ವಾದಕರೇ, ಪುರಾಣದ ಬಸವಣ್ಣನವರೇ, ದಿವಸಲ್ಲ ಎರಡು ದಿವಸಲ್ಲ ಈ ನವರಾತ್ರಿ ಅಂಗವಾಗಿ ಸಾಗಿ ಬಂದಿರತಕ್ಕಂಥ 5-6ನೇ ದಿವಸದ ಪ್ರವಚನದೊಳಗೆ ಪಾಲ್ಗೊಂಡು ಅಕ್ಕಮಾದೇವಿಯ ಚರಿತ್ರೆಯನ್ನು ಆಧಾರವಾಗಿಟ್ಟುಕೊಂಡು ಅದರ ಜೊತೆ ಒಳಗೆ ಹಲವಾರು ಜನ ಶರಣರ, ಸಂತರ, ಮಹಾತ್ಮರ, ಜ್ಞಾನಿಗಳ, ಯೋಗಿಗಳ, ದಿವ್ಯ ಪುರುಷರ ಒಂದು ದಿವ್ಯ ಚರಿತ್ರೆಯನ್ನು ಕೇಳಬೇಕು, ಶ್ರವಣ ಮಾಡಬೇಕು. ನಾವೆಲ್ಲರೂ ಶರಣರ ಮಾರ್ಗದೊಳಗೆ ನಡಿಬೇಕು ಅನ್ನುವಂಥ ಸದಿಚ್ಛೆಯಿಂದ ಆಗಮಿಸಿರ್ತಕ್ಕಂಥ ಯಾವತ್ತೂ ಕರ್ಜಗಿ ಗ್ರಾಮದ ಭಕ್ತಿ, ಶ್ರದ್ಧೆ, ಶಾಂತತೆಯಿಂದ ಕೇಳತಕ್ಕಂಥ, ನಡಬರಕ್ಕೆ ನಿಂತು ಮಾತಾಡ್ತಕ್ಕಂಥ, ಅಲ್ಲಿ ನೋಡ್ರಿ ಏನು ಕಚ್ಚಾಡ್ದವ್ರಂಗೆ ಮಾಡ್ಲಕತ್ತಾರ. ಅಲ್ಲಿ ಚಂದಾಗಿ ಒಂದು ಕಡೆ ಕುಂದ್ರಿ ಏನ್ರಿ, ತಿರುಗಾಡ್ಕೊಂತ ಮಾತಾಡ್ಕೊಂತ ಏನ್ರಿ ಶರಣರ ಚರಿತ್ರೆಯನ್ನು ಕೇಳತಕ್ಕಂಥ ಕರ್ಜಗಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ಭಕ್ತಾದಿಗಳೇ, ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಸಾಗಿ ಬಂದಿರತಕ್ಕಂಥ ಪ್ರವಚನ ನಿನ್ನಿನ ದಿವಸ, ನಿನ್ನೆ ಪುರಾಣ ಎಲ್ಲಿಗೆ ಬಿಟ್ಟಿದ್ದೇವ್ರಿ, ನಿನ್ನೆ ಎಲ್ಲಿಗೆ ಬಿಟ್ಟಿದ್ದೆವು, ನಿನ್ನೆ ಪುರಾಣ ಆಗಲಿಲ್ಲ. ಕಾರಣಾಂತರಗಳಿಂದ ಪುರಾಣ ಅಂತಕ ನಿನ್ನೆ ನಡಿಲಿಕ್ಕೆ ಅಂತ ಆಗಲಿಲ್ಲ. ಕರ್ಜಗಿ ಗ್ರಾಮದ ಒಬ್ಬ ಜಂಗಮಾಮೂರ್ತಿಗಳು ಲಿಂಗೈಕ್ಯರಾಗಿರ್ತಕ್ಕಂಥ ಕಾರಣಗಳಿಂದ ನಿನ್ನಿನ ದಿವಸ ಪುರಾಣ ಅಂತಕ್ಕಂಥದ್ದು ಆಗಲಿಲ್ಲ. ಆದರೆ ಆ್ಯಕ್ಚುಲಿ ಪುರಾಣ ನಡೆಸಬೇಕು. ಯಾರು ಲಿಂಗೈಕ್ಯರಾದರೂ ಕೂಡ ಪುರಾಣ ಅಂತಕ್ಕಂಥದ್ರೆ ಬಿಡಬಾರ್ದು. ಯಾಕೆ ಹತ್ತುಕೊಂಡ ಕೇಳಿದ್ರೆ ಅವರು ಲಿಂಗೈಕ್ಯರಾಗಿರ್ತಕ್ಕಂಥವ್ರು ದೇವರಾಗಿರ್ತಾರೆ. ಈಗ ದೇವ್ರ ಎದುರಿಗೆ ಬೆಳಗನ ಭಜನೆ ಹಚ್ತಿರಿಲ್ಲ, ಭಜನದಕ್ಕಿಂತ ಪುರಾಣ ಏನು ಕೆಟ್ಟದ್ದೇನಲ್ಲ ತೇತ್ರಿ. ಅದನ್ನು ಶಿವನಾಮ ಸ್ಮರಣೆನೇ, ಇದನ್ನು ಶಿವನಾಮ ಸ್ಮರಣೆನೇ. ಯಾವತ್ತೂ ಕೂಡ ಯಾರೇ ಲಿಂಗೈಕ್ಯರಾದರೂ ಕೂಡ ಪುರಾಣ ಅಂತಕ್ಕಂಥ ನಿಲ್ಲಿಸಬಾರ್ದು. ಇದು ಪದ್ಧತಿ, ನಮ್ಮ ಧರ್ಮದ ಪದ್ಧತಿ. ಆದರೂ ಕೆಲವು ಹಳ್ಳಿಗಳದೊಳಗೆ ಸ್ವಲ್ಪ ಏನೋ ಇರ್ತದೆ. ಅದಕ್ಕೆ ನಿನ್ನಿನ ದಿವಸದಿಂದ ಪುರಾಣ ಅಂತಕ್ಕಂಥ ಆಗಲಿಲ್ಲ. ಮೊನ್ನಿನ ದಿವಸ ಅಕ್ಕಮಾದೇವಿಯ ಚರಿತ್ರೆ ಒಳಗೆ ಮೊನ್ನಿನ ದಿವಸ ನಾವು ಏನು ಹೇಳ್ತಾ ಇದ್ದೀವಿ ಎತ್ತಿಕೊಂಡದಕ್ಕೆ ಕೇಳಿದ್ರೆ ಲಕ್ಷ ಕೊಟ್ಟು ಕೇಳ್ರಿ. ಇಲ್ಲಿ ಗಂಡ್ಮಕ್ಳೇ ಮಾತಾಡ್ಲಕತ್ತಾರೆ. ಯಾಕನ ಎಲ್ಲ ಕಡೆ ಗಂಡ್ಮಕ್ಳು ಶಾಂತಿ ಇರ್ತಾರೆ, ಹೆಣ್ಮಕ್ಳು ಮಾತಾಡ್ತಿರ್ತಾರೆ. ನಿಮ್ಮೂರಾಗ ಹೆಣ್ಮಕ್ಳು ಶಾಂತಿ ಇರ್ತಾರೆ, ಗಂಡ್ಮಕ್ಳು ಮಾತಾಡ್ತಾರೆ ಏನ್ರಿ. ನಾವೆಲ್ಲ ಮೊನ್ನಿನ ದಿವಸ ನಾವು ಅಕ್ಕಮಾದೇವಿಯ ಜೀವನ ಚರಿತ್ರೆ ಒಳಗೆ ಮಾಯೆ ಬಗ್ಗೆ ಅಂತ ಕೇಳ್ತಾ ಇದ್ದೀವಿ. ಮಾಯೆ ಯಾರು? ಮಾಯೆ
ನಮ್ಮ ಶರೀರದೊಳಗಿಂದ ಪ್ರವೇಶ ಆದ ಬಳಿಕ ನಾವೆಲ್ಲ ಏನು ಹಾಕಿವೆ ಅನ್ನೋದಕ್ಕೆ ಈ ಜಗತ್ತಿನೊಳಗೆ ನಾವೆಲ್ಲ ಇಟ್ಟೆಲ್ಲ ಕ್ರೂರತನದಿಂದ ಪಾಪಿತನದಿಂದ ನಾವೇನು ಭಗವಂತನಿಗೆ ಬ್ಯಾಡಾಗೇನು ನಾವು ಜೀವನ ಕಳಿತೀವಲ್ಲ ನಾವೆಲ್ಲ ಮಾಯೆ ಬಲಿಯೊಳಗಿಂದ ಬಿದ್ದಿರ್ತಕ್ಕಂಥವ್ರು. ಯಾವ ಮನುಷ್ಯ ಮಾಯೆಯಿಂದ ಹೊರಗೆ ಬರ್ತಾನೋ ಅವನೇ ಜಗತ್ತಿನೊಳಗಿಂದ ಶರಣನಾಗ್ಯಾನೆ, ಅವನೇ ಸಂತನಾಗ್ಯಾನ, ಅವನೇ ಮಹಾತ್ಮನಾಗ್ಯಾನ, ಅವನೇ ಯೋಗಿ ಆಗ್ಯಾನ. ಯಾಕಂದ್ರೆ ಶರಣರು ಒಂದು ಮಾತು ಹೇಳ್ತಾರ, ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಹತ್ತಿಕೊಳ್ಳೋದು. ಎಲ್ಲರಿಂದಲೂ ಕೂಡ ಶರಣರಾಗಕ್ಕಾಗಂಗಿಲ್ಲ, ಎಲ್ಲರಿಂದಲೂ ಕೂಡ ಸಂತರಾಗಕ್ಕಾಗಂಗಿಲ್ಲ, ಎಲ್ಲರಿಂದಲೂ ಕೂಡ ಮಹಾತ್ಮರಾಗಕ್ಕಾಗಂಗಿಲ್ಲ, ಎಲ್ಲರಿಂದಲೂ ಕೂಡ ಸ್ವಾಮಿಗಳಾಗಕ್ಕಾಗಂಗಿಲ್ಲ. ಎಲ್ಲರಿಂದಲೂ ಕೂಡ ಆಗಂಗಿಲ್ಲ. ಆದ್ರೆ ಯಾವ ಮಾಯೆಯನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೊಂಡನೋ, ಯಾವ ತನ್ನ ಸಕಲ ಇಂದ್ರಿಯಗಳನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೊಂಡನಲ್ಲ ಅವನೇ ಮಹಾತ್ಮನಾಗ್ಯಾನೆ, ಅವನೇ ಶರಣನಾಗ್ಯಾನೆ, ಅವನೇ ಸಂತನಾಗ್ಯಾನೆ. ಇಲ್ಲಿ ಮಗುವಾಗಿರ್ತಕ್ಕಂಥ ಮಾದೇವಿ ಅದೇ ತಾನಿಂದ ತೊಟ್ಟಲ ಕಾರ್ಯಕ್ರಮ ತಗೊಂಡು ಮಾಡ್ಯಾರೆ. ಸಣ್ಣ ಕೂಸ ತನ್ನ ಎರಡೂ ಕೈಗಳನ್ನು ಮುಷ್ಟಿ ಮಾಡಿಕೊಂಡು ಆಟ ಆಡ್ತದೆ, ಕಾಲಿನಿಂದ ತೊಟ್ಟಿಲವನ್ನು ಒದಿತದೆ. ನಾ ಮಣ್ಣಿನ ದಿವಸದಿಂದ ನಿಮಗೆ ಹೇಳಿನ ಯಾಕೆ ತೊಟ್ಟಿಲವನ್ನು ಆ ಮಕ್ಕಳೆಲ್ಲ ಕಾಲಿನಿಂದ ಒದಿತಾರ ಹತ್ತುಕೊಂಡ ಕೇಳಿದ್ರೆ, ಯಾವಾಗ ಮಗುವಿನ ಶರೀರದ ಒಳಗೆ ಮಾಯ ಪ್ರವೇಶ ಆಗತಕ್ಕಂಥ ಪ್ರಸಂಗದ ಒಳಗೆ ಏನ್ರಿ ಆ ಮಾಯ ಅನ್ನತಕ್ಕಂಥದ್ದು ಯಾರ ಕಣ್ಣಿಗೆ ಕಾಣ್ತಿರ್ತದೆ ಹತ್ತುಕೊಂಡ ಕೇಳಿದ್ರೆ ಆ ಕೂಸಿನ ಕಣ್ಣಿಗೆ ಮಾತ್ರ ಕಾಣ್ತಿರ್ತದೆ ಹೊರತಾಗಿ ಇನ್ನಿತರ ಯಾರ ಕಣ್ಣಿಗೂ ಕೂಡ ಕಾಣ್ತಿರಂಗಿಲ್ಲ. ಯಾವಾಗಿಂದ ಮಾಯ ತನ್ನ ಶರೀರದ ಒಳಗಿಂದ ಪ್ರವೇಶ ಆಗುವಂಥ ಪ್ರಸಂಗದ ಒಳಗೆ ಪ್ರತಿಯೊಂದು ಮಕ್ಕಳನ್ನು ಕೂಡ ಮಾಯೆಯನ್ನು ಕಾಲಿನಿಂದ ಒದಿತಿರ್ತವೆ. ಯಾಕೆ ನಾನಂದ ಭಗವಂತನನ್ನು ಕಾಣಕ್ಕೆಂದ ಬಂದೀನಿ, ಈ ಭೂಮಿಗೆ ನಾನು ವ್ಯರ್ಥವಾಗಿ ಅಂದ ಏನೋ ಎಲ್ಲ ಜೀವಿಗಳಿಂದ ಜೀವನ ಕಳೆದಂಗೆ ನಾನು ಇನ್ನು ಭೂಲೋಕದೊಳಗಿಂದ ಜೀವನ ಕಳೆದಿಂದ ಹೋಗೋಕೆ ನಾ ಬಂದಿರತಕ್ಕಂಥವರಲ್ಲ. ಯಾಕಂದ್ರೆ ನಾನು ಮಣ್ಣಿನ ವಿಷಯದ ಒಂದು ಮಾತು ಹೇಳಿದೆ. ನಾನು ನಿಮಗೆ ತಾಯಿ ಗರ್ಭದೊಳಗಿದ್ದಾಗ 8ನೇ ತಿಂಗಳಿಗೆ ಒಂದು ಕಡೆಗೆ ಬ್ರಹ್ಮನು ಬರ್ತಾನೆ, ಇನ್ನೊಂದು ಕಡೆಗೆ ಅಂದ್ರೆ ಶಿವ ಬರ್ತಾನೆ. ಕಲ್ಪನೆ ಇರಲಿ ನಮಗೆ ಏನ್ರಿ, ಬ್ರಹ್ಮ ಶಿವ ಇಬ್ಬರು ಎಂದ ಏಕಕಾಲಕ್ಕೆ ನಮಗೆ ತಾಯಿ ಗರ್ಭದೊಳಗಿದ್ದಾಗ ನಮಗೆಲ್ಲ ದರ್ಶನವನ್ನು ಕೊಡ್ತಾರೆ. ನಾವು ಯಾರು ಇಲ್ಲಿ ಬಂದಿರತಕ್ಕಂಥವ್ರು ನಾವೆಲ್ಲ ಇಲ್ಲೇನು ಕುಂತೀವಲ್ಲ, ನಾವು ಸಾಮಾನ್ಯರಾಗಿರ್ತಕ್ಕಂಥವರಲ್ಲ. ನಾವು ಯಾರು ಕಲ್ಲವ ಮಲ್ಲವ ಹತ್ತುಕೊಂಡು ನಿಮಗೆ ಅಂದ ಕರಿಲಿಕ್ಕೆ ಅಂದ ಒಂದು ಹೆಸರಿಟ್ಟಿರ್ಬೇಕಾರೆ, ಆದರೆ ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ನೀವು ಯಾರು ಕಲ್ಲವ ಮಲ್ಲವ ಅಲ್ಲ, ಇವ್ರು ಯಾರು ಕಲ್ಲಪ್ಪ ಮಲ್ಲಪ್ಪ ಹತ್ತುಕೊಂಡದಲ್ಲ. ನೀವೆಲ್ಲ ಯಾರು ಒತ್ತುಕೊಂಡದ ಕೇಳಿದ್ರೆ ಭಗವಂತನ ಆಜ್ಞೆಯಿಂದ ಏನ್ರಿ ಭಗವಂತನ ರೂಪವನ್ನೇ ತಾಳಿ ಸಾಕ್ಷಾತ್ ದೇವರೇ ನೀವಾಗಿ ಈ ಭೂಮಿಗೆಂದ ಹುಟ್ಟಿ ಬಂದಿರತಕ್ಕಂಥವ್ರು ನೀವು ಏನ್ರಿ, ನೀವೆಲ್ಲ ದೇವರು. ಈಗ ನಾವೆಲ್ಲ ಅಂತೀವೆಲ್ಲ ಕರ್ಜಗಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ ಎತ್ತಿಕೊಂಡು ನಾವು ನಿಮಗೆ ಅಂದ ಕೈ ಮುಗಿತೀವಿ. ಕೈ ಮುಗಿತೀವಲ್ರಿ. ಯಾಕೆ ಕೈ ಮುಗಿತೀವಿ ನಾವು ದೊಡ್ಡ ಮಠದ ಸ್ವಾಮಿನ ಏನ್ರಿ ಒಂದು ಮಠದಿಂದ ಪಟ್ಟಾಧಿಕಾರ ಮಾಡಿಕೊಂಡು ಒಂದು ಮಠದಿಂದ ಅಧಿಕಾರಿಯಾಗಿ ಏನ್ರಿ ಇಟ್ಟೆಲ್ಲ ಕಾವಿ ಬಟ್ಟಿ ತೊಟ್ಟು ಸಮಾಜಕ್ಕೆಂದ ತನ್ನದೇ ಆಗಿರ್ತಕ್ಕಂಥ ಬದುಕನ್ನು ತ್ಯಾಗ ಮಾಡಿ ಇಟ್ಟೆಲ್ಲ ನಾವು ವೇದಿಕೆ ಮೇಲೆ ಕೂತ್ಕೊಂಡಿರ್ತಕ್ಕಂಥವ್ರು ನಿಮಗೆಲ್ಲ ಶರಣಾರ್ಥಿ ಎತ್ತಿಕೊಂಡು ನಿಮಗೆ ನಾವು ಕೈ ಹಾಕಿ ಮುಗಿತೀವಿ ಎತ್ತಿಕೊಂಡಂದ್ರೆ ನೀವು ಕಲ್ಲವ ಮಲ್ಲವ ಎತ್ತಿಕೊಂಡಲ್ಲ, ಇವರು ಕಲ್ಲಪ್ಪ ಮಲ್ಲಪ್ಪ ಅಂತಲ್ಲ, ನೀವೆಲ್ಲರೂ ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಎತ್ತಿಕೊಂಡಂದ್ರೆ ನಾವು ನಿಮಗೆಂದ ಕೈ ಮುಗಿತೀವಿ ಹೊರತಾಗಿ ಬೇರೆ ಯಾವ ಉದ್ದೇಶನೂ ಕುಣದಲ್ಲ. ಏನು ಸ್ವಾಮಿ ಅಂದ ಬಡವದನ ನಮ್ಮ ಶ್ರೀಮಂತಿಕೆ ನೋಡಿ ಕೈ ಮುಗಿತಾನಂದ್ರೆ ನೀವಿಲ್ಲ. ಸ್ವಾಮಿ ತೆಳಗನ ನಾವೆಲ್ಲ ಖರ್ಚಿಗೆ ಮಂದಿ ದಪ್ಪಿದ್ದೀವಿ ಏನ್ರಿ, ಅದಕ್ಕೆ ನಿಮಗೆ ಹಂಚಿ ಕೈ ಮುಗಿತೀವಿ ಅನ್ನತ್ತಲ್ಲ, ನಿಮ್ಮನ್ನು ದೇವರ ಸ್ವರೂಪದೊಳಗೆ ನಾವು ಕಾಣ್ತೀವಿ. ನೀವು ದೇವರಾಗಬೇಕು. ಯಾಕಂದ್ರೆ ನೀವು ದೇವರ ಹಾಕಿನ ಎತ್ತುಕೊಂಡಂದ್ರೆ ಸ್ವತಃ ಪರಮಾತ್ಮನ ಪಾದವನ್ನು ಮುಟ್ಟಿಯನ್ನು ಹಾನಿ ಮಾಡಿ ಬಂದಿರಿ. ನಾನು ಹೇಳಿದ್ರೆ ನಿಮಗೆ 8ನೇ ತಿಂಗಳಿಗೆ ಒಂದು ಕಡೆಗೆ ಬ್ರಹ್ಮ ಬರ್ತಾನೆ. ಬ್ರಹ್ಮ ಎದಕ್ಕೆ ಬರ್ತಾನೆ ಹತ್ತುಕೊಂಡೆ ಕೇಳಿದ್ರೆ, ನಾವು ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ಏನ್ರಿ ಅದನ್ನು ಈ ಜನ್ಮದೊಳಗೆ ಹಿಂದಿನ ಜನ್ಮದೊಳಗಿಂದ ಪಾಪ ಮಾಡಿದ್ದೆ ನಿನ್ನ ಹಣಿ ಮೇಗಿಂದ ಕಷ್ಟಗಳನ್ನು ಬರೆದು ಹೋಗ್ಕಾನ. ಹಿಂದಿನ ಜನ್ಮದೊಳಗೆ ನೀ ಪುಣ್ಯನೇ ಮಾಡಿದ್ದೆ ಎತ್ತಿಕೊಂಡಂದ್ರೆ ನಿನ್ನ ಹಣಿ ಬರೆದೊಳಗಿಂದ ಸುಖಾನ ತಗೊಂಡು ಬರೆದು ಹೋಗ್ಕಾನ. ನಾವು ಏನು ಮಾಡ್ತೀವಿ ಅದನ್ನೇ ಉಣ್ಬೇಕಲ್ರಿ. ನಾವು ಒಳ್ಳೆ ಅಡುಗೆ ಮಾಡಿದೇವತ್ತಂದ್ರೆ ಒಳ್ಳೆಯದನ್ನೇ ಉಣ್ತೀವಿ, ಕೆಟ್ಟ ಅಡುಗೆ ಮಾಡಿದ್ರಿಂದ ಕೆಟ್ಟದನ್ನೇ ಉಣ್ಬೇಕು. ನಾವು ಯಾರು ಏನು ಮಾಡಿರ್ತೀವಿ ಆ ಮಾಡಿರ್ತಕ್ಕಂಥದನ್ನು ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ರು ಉಣ್ಣಕ್ಕೆ ಬರಲ್ಲ ಅಂತೀವಿಲ್ಲ. ನಾವು ಗಾದಿ ಮಾತು ಹಳ್ಳ್ಯಾಗ ಏನ್ರಿ ಮಾಡಿದ್ದದೇನೋ ಅದಕ್ಕೆ ಯಾವ್ದ ಕಡುಬಿಂದ ಏನೋ ಅಂತಾರ. ಅಂದ್ರೆ ನಾವು ಮಾಡಿದ್ದೆ ನಾವು ಉಣ್ಬೇಕು ಅಲ್ರಿ. ಇವತ್ತು ಮನೆಯಾಗಿಂದ ಪುಂಡಿ ಪಲ್ಯ ಮಾಡಿ ಅಂದ್ರೆ ಶಿರಾ ಉಣ್ತೀವಿ ಎತ್ತಿಕೊಂಡ್ರೆ ಹಾಕದೇನು? ಪುಂಡಿ ಪಲ್ಯ ಮಾಡಿದ್ರಿಂದ ಪುಂಡಿ ಪಲ್ಯನೇ ಉಣಬೇಕು, ಶಿರಾ ಮಾಡೋದ್ರಿಂದ ಶಿರಾನೇ ಉಣಬೇಕು. ನಾವು ಪಾಪ ಮಾಡೋದ್ರಿಂದ ಪಾಪನೇ ಉಣಬೇಕು, ಪುಣ್ಯ ಮಾಡಿದ್ದೀವತ್ತಂದ್ರೆ ಪುಣ್ಯನೇ ಉಣಬೇಕು.
ಅದಕ್ಕಾಗಿ ಈ ಜನ್ಮದೊಳಗಿಂದ ಪುಣ್ಯ ಮಾಡಿ ಎತ್ತಿಕೊಂಡಂದು ಯಾವ ಶಾಸ್ತ್ರ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ ಏನ್ರಿ, ಯಾವ ಧರ್ಮದಾಗನು ಕೂಡ ಪಾಪ ಮಾಡ್ರಿ ಎತ್ಕೊಂಡಂದು ಯಾವ ಧರ್ಮದಾಗನು ಕೂಡ ಹೇಳಂಗಿಲ್ಲ. ಹೇಳ್ತಾರೇನ್ರಿ? ಯಾವ ಜಾತಿ ಒಳಗೆ ಯಾವ ಧರ್ಮದೊಳಗನು ಕೂಡ ಇಡೀ ಇತಿಹಾಸವನ್ನು ತೆಗೆದು ನೋಡ್ರಿ. ಒಂದು ಬರೀ ಒಂದು ಪಾಪ ಹತ್ತುಕೊಂಡಂದ್ರೆ ಏನು ಬರೀ ಕಳತನ ಬಸವಣ್ಣವರಿಂದ ಹೇಳಿದ್ರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಎತ್ತುಕೊಂಡು ಅನ್ನೋದನ್ನು ಬಸವಣ್ಣನವರಿಂದ ಮನುಷ್ಯನಿಗಿಂದ ಪಾಪ ಆಗದೇ ಇರತಕ್ಕಂಥ 7 ಸೂತ್ರಗಳನ್ನು ಬರೆದವಾದರು. ಬಸವಣ್ಣವ್ರು ವಚನ ಬರೆದಿದ್ದು ಯಾರ ಸಲುವಾಗಿ? ನಮ್ಮ ಸಲುವಾಗಿನೇ. ಈ 7 ಸೂತ್ರಗಳನ್ನು ಯಾರಿಗಾಗಿ ಅಂದ ಇಟ್ಟರು? ನಮಗಾಗಿನೇ ಇಟ್ರಪ್ಪ. ಇವೆಲ್ಲವೂ ಕೂಡ ಮಾಡೋಕ್ಕೆಂದ ಹೋಗಬೇಡ, ನಿನ್ನ ಕೈಲಿ ಸಾಧ್ಯ ಆದ ಮಟ್ಟಿಗೆ ಪುಣ್ಯವನ್ನೇ ಮಾಡು. ಇದೇ ಮಾತನ್ನೇ ನಿಜಗುಣ ಶಿವಗಳಿಂದ ಹೇಳಿದ್ರಲ್ಲ ಏನ್ರಿ. ಬಸವಣ್ಣವರು 7 ಮಾತುಗಳನ್ನು ಹೇಳಿದ್ರೆ ನಿಜಗುಣ ಶಿವಗಳಿಂದ 5 ಮಾತುಗಳನ್ನು ಹೇಳಿದ್ರು. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳ ಹವುದು ನರ್ರಿಗೆ ಮುಕುತಿ, ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಅವ್ರು ಹೇಳಿದ್ರಲ್ರಿ, ಒಂದು ಕಡೆಗಿಂದ ಗುರುವಿನ ಆಶ್ರಯದೊಳಗಿರು, ಇನ್ನೊಬ್ಬರಿಗಿಂದ ಕೆಟ್ಟದನ್ನು ಮಾಡೋಕ್ಕೆ ಹೋಗಬೇಡ, ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡೋಕ್ಕೆ ಹೋಗಬೇಡ. ಯಾವ ಜಾತಿ ನೀವು ಬೇಕಾದ ಕುರಾನ್ ತೊಗೊಳ್ರಿ, ಬೈಬಲ್ ತೊಗೊಳ್ರಿ, ನಮ್ಮ ಸಿದ್ಧಾಂತ ಶಿಖಾಮಣಿ ತೊಗೊಳ್ರಿ, ವಚನ ಸಾಹಿತ್ಯಗಳನ್ನು ತೋರಿ, ನೀವು ಯಾವುದು ತೊಗೊಂಡ್ರೂ ಕೂಡ ಎದರೊಳಗೂ ಇನ್ನೊಂದು ಜೀವಿಗೆ ಅಂತ ದುಃಖ ಕೊಡುವ ತಂದು ಯಾವ ಧರ್ಮದಾಗನೂ ಕೂಡ ಹೇಳಿಲ್ಲ, ಯಾವ ಜಾತಿಯಾಗೂ ಹೇಳಿಲ್ಲ, ಯಾವ ಧರ್ಮದಾಗನೂ ಕೂಡ ಹೇಳಿಲ್ಲ. ಯಾವುದರ ಧರ್ಮದಾಗ ಅಂದ ಪ್ರಾಣಿ ಹಿಂಸೆ ಮಾಡ್ರಿ ಹೇಳ್ಯಾರನ್ರಿ. ಆಕಳ ಕಡಿ ಅಂತ ಹೇಳಿಲ್ಲ, ಎಮ್ಮಿ ಕಡಿ ಅಂತ ಹೇಳಿಲ್ಲ ಅಲ್ರಿ. ಮನೆಯಾಗಿರ್ತಕ್ಕಂಥ ಇವತ್ತು ಜೈನ ಧರ್ಮ ನಿಮಗೆ ಗೊತ್ತಿರಬೇಕು. ಕಲ್ಪನಾ ಇರೋ ಲಕ್ಷ್ಯ ಕೊಡ್ರಿ. ಜೈನ ಧರ್ಮ ನಿಮಗೆ ಎಲ್ಲರಿಗೂ ಕೂಡ ಗೊತ್ತದೆ. ಅವ್ರದೊಳಗಿಂದ ಶ್ವೇತಾಂಬರ, ಪೀತಾಂಬರ, ದಿಗಂಬರ ಹತ್ತುಕೊಂಡ 3 ಅದಾವೆ. ನಮ್ಮದ್ರೊಳಗೆ ಹೆಂಗೆ ಅಂದ ವೀರಶೈವ ಲಿಂಗಾಯತ, ವೀರಶೈವ ಲಿಂಗಾಯತ ಹೆಂಗೆ ನಮ್ಮದ್ರೊಳಗೆ ಅಂದ ಅದಾವಲ್ಲ, ಜೈನ ಧರ್ಮದೊಳಗೂ ಕೂಡ 3 ಅದಾವೆ. ಶ್ವೇತಾಂಬರ, ಪೀತಾಂಬರ, ದಿಗಂಬರ ಹತ್ತುಕೊಂಡ 3 ಅದಾವೆ. ಅದರೊಳಗಿಂದ ಶ್ವೇತಾಂಬರ ಹತ್ತುಕೊಂಡು ಬರ್ತಾರೆ, ಅವರು ಬಿಳಿ ಬಟ್ಟೆ ಉಡ್ತಾರೆ ಏನ್ರಿ. ನಾವೆಲ್ಲ ಈ ಮಾಸ್ಕ್ ಯಾವಾಗಿನಿಂದ ಹಾಕೊಳಕತ್ತೀವಿ ರೀ? ಯಾವಾಗಿನಿಂದ ಹಾಕೊಳಕತ್ತೀವಿ? ಮಾನ್ಯ ಕರೋನಾ ಬಂದಾಗಿನಿಂದ ನಾವು ಮಾರಿಗಿಂದ ಮಾಸ್ಕ್ ಹಾಕೋತೀವಿ. ಆದರೆ ಜೈನ ಧರ್ಮದೊಳಗೆ ಏನ್ರಿ, ಕಲ್ಪನಾ ಇರಲಿ ನಿಮಗೆ, ಜೈನ ಧರ್ಮದೊಳಗೆ ಅವರು ಶ್ವೇತಾಂಬರ ಎತ್ತುಕೊಂಡು ಏನದಾರಲ್ಲ, ಅವ್ರು ಯಾವಾಗಲೂ ಕೂಡ ಹುಟ್ಟಿದ ತಕ್ಷಣವೇ ಅವ್ರು ಮೂಗಿಗೆ ಮಾಸ್ಕ್ ಹಾಕ್ತಾರೆ. ಯಾಕೆ ಹಾಕ್ತಾರೆ ತಿಳ್ಕೊಂಡಂದ್ರೆ, ಹಿಂಗೆ ಉಸಿರಾಡುವಂಥ ಪ್ರಸಂಗದೊಳಗನು ಒಂದು ಕ್ರಿಮಿನ ಕುಣದ ಹಿಂಗೆ ಮೂಗಿನೊಳಗಿಂದ ಹೋಗಿ ಬಾಯಿ ಒಳಗಿಂದ ಹೋಗಿ ಅದರ ಕೊಲೆ ಆಗ್ಲಿಕ್ಕೆ ಕಾರಣ ಆಗಬಾರ್ದು. ಒಂದು ಕ್ರಿಮಿನ ಕುಣದ ಸಾಯಬಾರ್ದು. ಒಂದು ಕ್ರಿಮಿಗೆ ನಾವು ತ್ರಾಸ ಆಯ್ತು ತಿಳ್ಕೊಂಡಂದ್ರೆ ಅಲ್ಲಿ ನನ್ನ ಧರ್ಮ ಹಾಳಾಕ್ಕದೆ. ಒಂದು ಕ್ರಿಮಿಗೂ ಕೂಡ ತ್ರಾಸ ಕೊಡಬಾರ್ದು ಹತ್ತುಕೊಂಡು ನಮ್ಮಂಥದ್ದು ನಿಯಮ ಆ ಜೈನ ಧರ್ಮದೊಳಗಿಂದ ಇದ್ರೆ, ಇವತ್ತು ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೂ ಕೂಡ ಯಾವ ಪ್ರಾಣಿ ಹಿಂಸೆನೂ ಕೂಡ ಮಾಡುವಂಗಿಲ್ಲ, ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡುವಂಗಿಲ್ಲ, ಇನ್ನೊಬ್ಬರ ಮನಸ್ಸಿಗೆ ಕಷ್ಟ ಕೊಡುವಂಗಿಲ್ಲ. ಹೌದಲ್ರಿ? ಅದಕ್ಕಾಗಿನ ಮನುಷ್ಯ ಹತ್ತುಕೊಂಡಂತಾರ. ಯಾರಿಗೆ ಮನುಷ್ಯರು ಅನ್ಬೇಕು? ಯಾಕೋ ಭಾಳ ಮಾತಾಡ್ಲಕತ್ರಿ, ಯಾಕೆ ಮಾತಾಡ್ತೀರಿ? ಇದು ಬೈಲಿಗೆ ಹಾಕೋದು ಚಲೋ ಇತ್ತು. ಇವತ್ತೇನು ಮಳೆ ಇದ್ದಿಲ್ಲ, ಏನಿದ್ದಿಲ್ಲ, ಸುಮ್ಮ ತಣ್ಣಗೆ ನಡ್ಕೋತ ಹೊಚ್ಕೊಂಡು ಕುಂದಿರ್ತಿದ್ರು. ಮಾತಾಡ್ಬೇಡ, ಕೇಳ್ರಿ. ಯಾಕಂದ್ರೆ ನಿನ್ನೆ ಪುರಾಣ ಆಗಿಲ್ಲ. ಯಾವ ಜಾತಿ ಯಾವ ಧರ್ಮದಾಗೂ ಕೂಡ ಇನ್ನೊಂದು ಜೀವಿಗೆಂದ ಏನ್ರಿ ಹಿಂಸೆ ಕೊಡುವತ್ತುಕೊಂಡಂದು ಯಾವುದರಾಗೂ ಕೂಡ ಹೇಳಿಲ್ಲ. ಮನುಷ್ಯರು ಅನ್ಬೇಕು. ಕಲ್ಪನಾ ಇರಲಿ ಮಗ, ಇಲ್ರಿ ನಾವೆಲ್ಲ ಮತ್ತು ಮನುಷ್ಯರು ಅಲ್ರಿ ಎತ್ತುಕೊಂಡು ಅಂದೀರಿ. ಆದ್ರೆ ನೋಡೋಕ್ಕಿಂತ ಥೇಟ್ ಮನುಷ್ಯರ ಕಂಡಂಗೆ ಕಾಣ್ತೀವಿ, ಆದ್ರೆ ನಾವು ಮನುಷ್ಯರಲ್ಲ. ಯಾವಾಗ ನಾವು ಮನುಷ್ಯರು ಹಾಕಿವಿ ಎತ್ತುಕೊಂಡ ಕೇಳಿದ್ರೆ, ಒಬ್ಬರು ಮಹಾತ್ಮರ ಜ್ಞಾನಿಗಳಂದ ಹೇಳ್ತಾರೆ ನೋಡ್ರಿ, ಜಗವೆಲ್ಲ ನಗುತ್ತಿರಲಿ ಏನ್ರಿ. ಅವ್ರು ಎಷ್ಟು ಚಂದ ಹೇಳ್ತಾರ, ನಾವು ನೋಡೋಕ್ಕಿಂತ ಥೇಟ್ ಅಂದ ಕೈಯಾಗ ಮೂಗ ಕಣ್ಣ ಏನ್ರಿ ನಾವು ಮನುಷ್ಯರ ಕಂಡಂಗೆಂದ ಕಾಣಕತ್ತೀವಿ ಕರೆ, ಅದು ನಿಜವಾಗಿರ್ತಕ್ಕಂಥ ಮನುಷ್ಯರಲ್ಲ. ಹಾಗಾದ್ರೆ ನಾವು ಯಾವಾಗ ಮನುಷ್ಯರು ಹಾಕಿವಿ ಎತ್ತುಕೊಂಡ ಕೇಳಿದ್ರೆ ಒಂದೇ ಒಂದು ಮಾತು ಹೇಳ್ತಾರೆ, ಜಗವೆಲ್ಲ ನಗುತ್ತಿರಲಿ ಜಗದ ಅಳುವು ಏನಾಗಿರಲಿ ಎತ್ತುಕೊಂಡು. ಯಾವ ಈ ಭೂಮಿ ಮೇಲಿಂದ ಬೇಡ್ತಾನಲ್ಲ ಅವನೇ ನಿಜವಾಗಿರ್ತಕ್ಕಂಥ ಮನುಷ್ಯನೇ ಹೊರತಾಗಿ ಎಲ್ಲರೂ ಕೂಡ ಮನುಷ್ಯರಾಗಕ್ಕಾಗಂಗಿಲ್ಲ. ಮನುಷ್ಯತ್ವದ ಗುಣ ಬೇಕಲ್ಲ. ಅದಕ್ಕಾಗಿಯೇ ಈ ಭೂಮಿಗಿಂದ ಬರುವಂಥ ಪ್ರಸಂಗದೊಳಗೆ ನಾವು ಸುಮ್ಮನೆ ಬಂದಿರತಕ್ಕಂಥವರಲ್ಲ. ಒಂದು ಕಡೆಗಿಂದ ಬ್ರಹ್ಮ ನಮ್ಮ ಹಣೆ ಬರೋಂತಕ್ಕಂಥ ಬರೆದು ಕಳಿಸಿರ್ತಾನೆ.
ನೀನು ಏನು ಪುಣ್ಯ ಮಾಡಿದಿ, ಪುಣ್ಯ ಮಾಡಿದ್ದೆ ಅಂತಂದ್ರೆ ಪುಣ್ಯನೇ ಉಣಬೇಕು, ಪಾಪ ಮಾಡಿದ್ದೆ ಅಂತಂದ್ರೆ ಪಾಪನೇ ಉಣಬೇಕು. ಕಷ್ಟಗಳನ್ನು ಕೊಡ್ತಾನೆ. ನಾವೆಲ್ಲ ಅಂತೀವಿಲ್ಲ, ನಮಗೆ ಎಷ್ಟು ಕಾಡ್ತದ್ರಿ ದೇವರ, ನಾವೆಲ್ಲ ಮನಾರ್ ದೇವ್ರು ಅಂತೀವಿ, ದಿಂಡ್ರು ಅಂತೀವಿ, ಎಷ್ಟು ಕಾಡ್ತದೆ ದೇವರ. ಇದು ಈಗಿಂದ ಅಲ್ಲ. ನಾನು ನಿಮಗೆ ಮೊನ್ನೆನೂ ಕೂಡ ಹೇಳೀನಿ, ಈಗ ಏನು ಸಣ್ಣ ಪುಟ್ಟನ ಕಷ್ಟಗಳೇನು ಬರ್ತಾವಲ್ಲ, ಇವು ಯಾವೂ ಈಗಿಂದ ಅಲ್ಲ. ನಾವು ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪಾಪದ ಫಲನೇ ಈ ಜನ್ಮದೊಳಗೆ ಅಂದ್ರೆ ನಾವು ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿನೇ ಬ್ರಹ್ಮ ಲಿಖಿತಾತು ಗುಣ ಅಂತಾರ. ನೀವು ನಿಮ್ಮ ಭಾಷೆದಾಗ ಹೇಳ್ಬೇಕಂತಂದ್ರೆ ನೀವು ಸೆಟಿಕೆವು ಬರಿತಾಳ ಅಂತೀರಿ. ಕೂಸು ಹುಟ್ಟೋದ ಬಳಕ ಸೆಟಿಕೆವು ಬರಿತಾಳ ಅಂತ ನೀವು ಅಂತೀರಿ. ಸೆಟಿಕೆವು ಬರೆಯೋದಲ್ಲ, ಇದು ಬ್ರಹ್ಮಲಿಖಿತ. ಇದಕ್ಕೆ ಪ್ರಾರಬ್ಧದ ಕರ್ಮ ಹತ್ಕೊಂಡು ಶಾಸ್ತ್ರದಾಗ ಪ್ರಾರಬ್ಧದ ಕರ್ಮ ಅಂತಾರ. ಪುರಾಣ ದೃಷ್ಟಿ ಒಳಗೆ ಇದಕ್ಕೆ ಬ್ರಹ್ಮಲಿಖಿತ ಅಂತಾರ. ಹಳ್ಳಿಗಾಡ ದೃಷ್ಟಿ ಒಳಗೆ ನೀವು ಸೆಟಿಕೆವು ಬರಿತಾಳ ಅಂತ ತಿಳ್ಕೊಂಡು ನೀವು ಅಂತೀರಾಟೆ. ಇದನ್ನು ಸ್ವತಃ ಬ್ರಹ್ಮನೇ ಬರೆದು ಕಳಿಸಿರ್ತಾನೆ, ಹೌದಲ್ರಿ? ಯಾಕೆ ಬರೆದು ಕಳಿಸ್ತಿರ್ತಾನ? ಹಿಂದಿನ ಮಾಡಿರ್ತಕ್ಕಂಥ. ಅದಕ್ಕಾಗಿ ಈ ಜನ್ಮದೊಳಗಿಂದ ಪುಣ್ಯ ಮಾಡಿರಿ. ಪುಣ್ಯ ಅಂದ್ರೆ ಏನು ಮಾಡೋದು? ಸುಮ್ಮನೆ ನಿಮಗಿಂದ ಕೇಳ್ತೀನಿ, ಪುಣ್ಯ ಅಂದ್ರೆ ಏನು ಮಾಡೋದು? ಭಾಳ ಮಂದಿ ತಿಳ್ಕೊಂಡಾರ, ಎಲ್ಲರೂ ಹೋಗಿ 1,00,000 ರೂಪಾಯಿ ದಾನ ಮಾಡಿ ಬಂದ್ರೆ ನಮಗೆ ಪುಣ್ಯ ಬರ್ತದೇನ್ರಿ ಅಂತ ತಿಳ್ಕೊಳೋದು. ಈಗ ಏನು ಕೋಟಿ ರೂಪಾಯಿ ಕೊಟ್ಟರು ಪುಣ್ಯ ಬರಲ್ಲ. ಪುಣ್ಯ ಗಳಿಸ್ಬೇಕು. ಅದನ್ನು ಏನ್ರಿ ಪುಣ್ಯ ತೊಗೊಂಡು ಬರೋದಲ್ಲ. ಎಷ್ಟೋ ಮಂದಿಯಿಂದ ಹೇಳ್ತಿರ್ತಾರ, ಅಪ್ಪವ್ರ ನಾ 3 ಸರಿಯಿಂದ ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಿ ಬಂದೀನಿ, ನನ್ನ ಪಾಪ ಪರಿಹಾರ ಆಗ್ಯದ ಅಂತಾರ. ಪಾಪ ಹೋಲಕ್ಕದೆ ಅನ್ನೋದು ತೊಗಲಿ ಮ್ಯಾಗ ಹತ್ತಿದ ಮಣ್ಣು ಅನ್ನೋದು ಏನ್ರಿ? ಕರ್ಮ ಹೋಲಕ್ಕ ಅಲ್ಲಿ ದೂರ ಯಾಕೆ ಹೋಗ್ಬೇಕು? ಅಲ್ಲಿ ಹೋಗಿ ಮುಣಿಗ್ಯಾಕೆ ಕೇಳ್ಬೇಕು? ಇಲ್ಲೇ ಮನಾರ್ ಮೈಸೂರು ಸ್ಯಾಂಡಲ್ ಸಾಬೂನು ಸಿಗ್ತಾವಲ್ಲ, ಸಿಗ್ತಾವಿಲ್ರಿ? ಹೇಳ್ತಾರಲ್ಲ, ಮಂಡ್ಯ ಮಾಸಿದೊಡೆ ಮಹಾಮಜ್ಜನವ ಮಾಡುವರು, ಬಟ್ಟೆ ಮಾಸಿದೊಡೆ ಮಡಿವಾಳಂಗೆಕ್ಕುವರು, ಮನವ ಮಾಸಿದೊಡೆ ಏನ್ರಿ ತಲೆ ಹೊಲಸಾಯ್ತಂದ್ರೆ ಏನ್ರಿ ಶ್ಯಾಂಪು ಹಚ್ಕೊಂಡಂದ ತೊಳ್ಕೊತೀವಿ. ಈಗ 106 ಥರದ ಶ್ಯಾಂಪು ಬಂದಾವ. ಕ್ಲಿನಿಕ್ ಪ್ಲಸ್ ಬಂದದ, ಚಿಕ್ ಬಂದದ, ಡವ್ ಬಂದದ, ಏನ್ರಿ ಎಷ್ಟು ಬಂದವ ಶ್ಯಾಂಪುಗಳು. 106 ಥರದಿಂದ ಶ್ಯಾಂಪು ಬಂದವ. ತಲೆಗೆ ಹಚ್ಕೋತೀವಿ, ತೊಳ್ಕೊತೀವಿ, ಹೌದಿಲ್ರಿ? ಅವತ್ತಿನ ಕಾಲ ಬಂದಾಗ ಇದ್ದಿದ್ದಿಲ್ಲ ಅವೆಲ್ಲ ಶ್ಯಾಂಪು ಗಿಂಪು ಏನು ಇದ್ದಿದ್ದಿಲ್ಲ. ಅವಾಗ ಎಲ್ಲರೇ ಚಲೋ ಮನೆತನ ಇತ್ತು ಅಂದರೆ ಸೀಗಿಕಾಯಿ ಕಾಯಿ ತಂದು ಕೊಟ್ಟು ತಲೆಗೆ ಹಚ್ಕೋತಿದ್ರು. ಈಗೆಲ್ಲ ಎಲ್ಲ ಅವ್ರಿ 106 ಥರದಿಂದ ಶ್ಯಾಂಪು ಬಂದಾವ. ತಲೆ ಹೊಲಸಾಯ್ತು ಹೊತ್ತಿಕೊಂಡಂದ್ರೆ ಏನು ಮಾಡ್ತೀವಿ? ಶ್ಯಾಂಪು ಹಚ್ಚಂದ್ರೆ ಸ್ವಚ್ಛ ತಲೆ ತೊಳ್ಕೊತೀವಿ. ಬೇಡ ಮೈ ಮೇಗಿನ ಬಟ್ಟೆ ಹೊಲಸಾದ್ವತ್ತಂದ್ರೆ ಮಡಿವಾಳ್ರಿಗೆ ತೊಳಿಲಕರೆ ಕೊಡ್ತೀವಿ ಒಂದು, ಇಲ್ಲಾರ ನಾವೇ ರಿನ್ ಸಾಬೂನು ತಂದು ಮನೆಯಾಗಿಂದ ಬಟ್ಟೆ ಅಂದ್ರೆ ಸ್ವಚ್ಛ ತೊಳ್ಕೊತೀವಿ. ಇನ್ನೊಂದು ಹೊಲಸಾಯ್ತು ಅಂದ್ರೆ ಏನ್ರಿ ಯಾವಾದ್ರಿ ಇದು? ಒಳಗಿರ್ತಕ್ಕಂಥ ಮನಸ್ಸು ಹೊಲಸಾಯ್ತು ಅಂತಂದ್ರೆ ಇದನ್ನೇನು ಹಚ್ಚಿ ತೊಳೆಯವರು? ಏನು ಸಾಬೂನು ಬುರ್ಗು ನುಂಗವ್ರನು ಏನ್ರಿ? ಏನು ಶ್ಯಾಂಪು ಡಬ್ಬೆಗಳಿಗಾಡಿಸಿ ಬುರ್ಗು ನುಂಗಿದ್ರೆ ಮನಸ್ಸು ಸ್ವಚ್ಛ ಹಾಕದಂದ್ರೆ ಏನು ನೀವು? ಇಲ್ಲ. ಹೇಳ್ತಾರಲ್ಲ ಜ್ಞಾನಿಗಳು, ಮನಸ್ಸಿನೊಳಗೆ ಹೇಸಿಗೆ ಇಟ್ಕೊಂಡು ಕಾಸಿಗೆ ಹೋದೆಲ್ಲ ಏನಾಯ್ತು? ಇವತ್ತು ನಾವೊಂದು ಮಾತು ಹೇಳ್ತೀನಿ ನಿಮಗೆ. ಇವತ್ತು ನಿಮ್ಮ ಊರಾಗೆಲ್ಲ ನೀವು ಮನೆಯಾಗಿಂದ ಸಸಿ ಹಾಕಿ 5 ದಿನ ದೀಪ, 11 ದಿನ ದೀಪ, 9 ದಿನ ದೀಪ, ಮನೆಯಾಗಿನ ಕೌದಿ ಕುಂಚುಟಿ ಏನ್ರಿ ಮಸಿ ಅರಿವಿ ಹಿಡ್ಕೊಂಡು ಎಲ್ಲ ತೊಳೆದಿರಿಲ್ಲ? ಮನೆಯಾಗಿನ ಎಲ್ಲಾನು ಕೂಡ ತೊಳೆದಿರಿ. ಬ್ಯಾಡ ಹತ್ಕೊಂಡಂಗಿಲ್ಲ, ಇದು ಕೆಟ್ಟದ ಹೇಳಂಗಿಲ್ಲ. ಕಡೆಗೆ ಒರೆಸ್ಕೊಂಬೇರೆ ಮನೆಯಾಗಿನ ಬಟ್ಟೆ ಹಾಸಿಗೆ ಹೊದಕಿ ಎಲ್ಲ ಸ್ವಚ್ಛ ಹಾಕವ, ಅದು ಮಾತು ಬೇರೆ. ನಮಗೆ ನೀವು ಹಾಸಿಗೆ ತೊಳೆ ಅವಶ್ಯಕತೆಗಿಲ್ಲ ಏನ್ರಿ, ನೀವು ಬಟ್ಟೆ ಮಡಿ ಮಾಡೋದಂತ ಅವಶ್ಯಕತೆಗಿಲ್ಲ. ಆದ್ರೆ ನಿಜವಾಗಿರ್ತಕ್ಕಂಥದ್ದು ಯಾವುದು ಮಡಿ ಮಾಡಬೇಕು ಅದನ್ನು ಮಾಡೋಂಗಿಲ್ಲ, ಯಾವುದು ಮಾಡಬಾರ್ದಾಗಿತ್ತು ಅದನ್ನು ನಾವು ಮಡಿ ಮಾಡಕತ್ತೀವಿ. ಇಲ್ಲಿ ಬದುಕಿನೊಳಗೆ ನಾವು ಮಡಿ ಮಾಡಬೇಕಾಗಿದ್ದು ಯಾವುದು ಹತ್ತುಕೊಂಡು ಕೇಳಿದ್ರೆ ನಮ್ಮ ಒಳಗಿರ್ತಕ್ಕಂಥ ಮನಸ್ಸು ಮಡಿ ಆಗಬೇಕೆ ಹೊರತಾಗಿ ಮ್ಯಾಲಿನ ಕೌದಿಗಳು ಮಡಿ ಆಗುವುದಲ್ಲ ಏನ್ರಿ. ಮನಸ್ಸು ಮಡಿ ಆಗಬೇಕು. ದೇವಿ